ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಿದ್ದೀನಿ. ಇದಕ್ಕೋಸ್ಕರ 1 ಗ್ಲಾಸ್ ಅಕ್ಕಿ ಹಾಕ್ತೀನಿ. 1 ಗ್ಲಾಸ್ ಅಕ್ಕಿಗೆ ಅರ್ಧ ಕಪ್ ಅಷ್ಟು ಹೆಸರುಬೇಳೆ ಹಾಕಬೇಕು. ಹೆಸರುಬೇಳೆ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಇವಾಗ ನೋಡ್ರಿ, ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರು ಜಾಸ್ತಿ ಹಾಕ್ಬೇಕು. ಇದಕ್ಕೆ ಉಪ್ಪು ಹಾಕ್ಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಇದನ್ನ ನೋಡ್ರಿ, ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ ಒಂದು 5 ರಿಂದ 6 ವಿಸಿಲ್ ಹೊಡಿಸ್ಬೇಕು. ಇದನ್ನ ಮೆತ್ತಗಾಗಬೇಕು. ಈ ಅಕ್ಕಿನ ಸೊಸೈಟಿ ಅಕ್ಕಿ ಆದ್ರೆ ಇನ್ನೂ ಚೆನ್ನಾಗಿ ಬರ್ತೈತಿ. ಅಂದ್ರೆ ರೇಷನ್ ಅಕ್ಕಿ ಹಾಕ್ಬೇಕ್ರಿ, ಇನ್ನು ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಪೊಂಗಲ್ಗೆ ಈ ಕಡೆ ಚಟ್ನಿ ಮಾಡ್ಕೋಬೇಕು ಅಂತೇಳಿ ಶೇಂಗಾ ಬೀಜ, ಕೊತ್ತಂಬರಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಮತ್ತು ಬೆಲ್ಲ ಇವನ್ನೆಲ್ಲ ಸೇರಿಸಿ ಮಿಕ್ಸಿಗೆ ಹಾಕ್ಕೋಬೇಕ್ರಿ. ನೋಡ್ರಿ, ಇವಾಗ ಇದು ಕುದ್ದೈತಿ. ಇದು ವಿಸಿಲ್ ಹೊಡ್ಸಿ ತೆಗ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಬೇಕು. ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಮೆಣಸಿಕಾಯಿ ಇವು ಉದ್ದಕ್ಕೆ ಹೆಚ್ಕೊಂಡಿರ್ಬೇಕು. ಉದ್ದಕ್ಕೆ ಇದು ಮೆಣಸು, ಕಾಳು ಮೆಣಸು, ಇದು ಆರೋಗ್ಯಕ್ಕೂ ಒಳ್ಳೆಯದು, ತಿಂತಿರ್ಬೇಕು. ಇದು ಕರಿಬೇವು. ಈಗ ಇದು ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು ಇದೆಲ್ಲ ಹಾಕಿ, ಇದು ಮೆಣಸಿಕಾಯಿ, ಕಾಳು ಮೆಣಸು ಎಲ್ಲ ಹಾಕ್ಬೇಕ್ರಿ. ಈ ಒಗ್ಗರಣೆಗೆ ನಾವು ತುಪ್ಪ ಬೇಕಾದ್ರೂ ಹಾಕ್ಕೋಬಹುದು, ಇಲ್ಲ ಮೇಲೆ ಆದ್ರೂ ತುಪ್ಪ ಸ್ವಲ್ಪ ಹಾಕೊಂಡು ಊಟ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿ ಕೊಡುತ್ತಾ. ಆಮೇಲೆ ಇದನ್ನ ಕುದ್ದಿರೋದನ್ನ ಈ ಒಗ್ಗರಣೆ ಒಳಗ ಹಾಕ್ಬೇಕ್ರಿ. ಚಲೋ ಮಾಡಿ. ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡಿವಿ. ನಾವು ಇದನ್ನ ಎಷ್ಟೇ ನೀರು ಹಾಕಿ ಕುಕ್ಕರ್ಗೆ ಹಾಕಿದ್ರು ಇದು ಗಟ್ಟಿ ಆಗಿರುತ್ತ. ಅದಕ್ಕೆ ಮೇಲೆ ಸ್ವಲ್ಪ ನೀರು ಹಾಕಿ ಸೇರಿಸ್ಕೋಬೇಕು. ನೋಡ್ರಿ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಮತ್ತೆ ಉಪ್ಪು ನೋಡಿ, ಬೇಕಂದ್ರೆ ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಚಟ್ನಿನೂ ರೆಡಿ ಆಗೈತ್ರಿ. ಇದು ನೀರಾದ್ರೆ ಚೆನ್ನಾಗಿರುತ್ತಾ. ಇದಕ್ಕೇನು ಒಗ್ಗರಣೆ ಕೊಡೋ ಅವಶ್ಯಕತೆ ಇರಲ್ಲ. ಹಂಗೆ ಹಸಿದೆ ಹಾಕೊಂಡು ತಿನ್ಬೋದು. ಬರ್ರಿ ಟೇಸ್ಟ್ ಮಾಡೋಣ. ನೋಡ್ರಿ, ರೆಡಿ ಆಯ್ತಿದು. ಟೇಸ್ಟ್ ನೋಡಮ್ಮ. ಚೆನ್ನಾಗೈತಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡನ್ರಿ, ಇನ್ನ ಚೆನ್ನಾಗಾಗ್ತೈತಿ. ನೀವು ಮಾಡ್ಕೊರಿ, ಊಟ ಮಾಡ್ರಿ. ಥ್ಯಾಂಕ್ ಯು.